ಹಾಯ್ ಡಿ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರ 7 ಏಜಸ್ ಆಫ್ ಮ್ಯಾನ್ ಅಂತಕ್ಕಂತಹ ಒಂದು ಪೋಯಮ್ನ ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ಒಂದು ಪೋಯಮ್ ಬರ್ತಕ್ಕಂಥದ್ದು ಒಂದು ಡೈಲಾಗ್ ಆಗಿ ಅವರ ಒಂದು ನಾಟಕ ಆ್ಯಸ್ ಯು ಲೈಕ್ ಇಟ್ ನೀವೆಲ್ಲ ಕೇಳಿರ್ಬೋದು. ಈ ಒಂದು ನಾಟಕದಲ್ಲಿ ಬರ್ತಕ್ಕಂತಹ ಒಂದು ಡೈಲಾಗ್ಸನ್ನು ಆಧಾರಿತವಾಗಿ ತೆಗೆದುಕೊಳ್ಳಲಾಗಿದೆ. ಇಟ್ ಈಸ್ ದ ಫೇಮಸ್ ಮೊನೋಲಾಗ್ ಅಂದರೆ ಒಬ್ಬ ವ್ಯಕ್ತಿ ಮಾತನಾಡ್ತಕ್ಕಂಥದ್ದು ಅಂತೇಳಿ ಏಕಪಾತ್ರ ಅಭಿನಯ ಅಂತ ಕರಿತೀವಲ್ವ, ಆ ರೀತಿ. ಸೊ ಈ ಒಂದು ನಾಟಕದಲ್ಲಿ ಬರ್ತಕ್ಕಂಥದ್ದು ದ 7 ಏಜಸ್ ಆಫ್ ಮ್ಯಾನ್ ಅಂತಕ್ಕಂಥದ್ದು. ಇಟ್ ಈಸ್ ಸ್ಪೋಕನ್ ಬೈ ದ ಕ್ಯಾರೆಕ್ಟರ್ ಜೇಕ್ಸ್, ಎ ಥಾಟ್ಫುಲ್ ಆ್ಯಂಡ್ ಮೆಲಾಂಕಲಿ ಮ್ಯಾನ್ ಹೂ ರಿಫ್ಲೆಕ್ಟ್ಸ್ ಆನ್ ಹ್ಯೂಮನ್ ಲೈಫ್. ಸೊ ಅಲ್ಲಿ ಒಬ್ಬ ಕ್ಯಾರೆಕ್ಟರ್ ಬರ್ತಾನೆ, ಜೇಕ್ಸ್ ಅಂತಕ್ಕಂಥವನು. ಅವನ ಮಾತುಗಳನ್ನು ಇಲ್ಲಿ ನಾವು ತೆಗೆದುಕೊಳ್ತೇವೆ. ಅಂದರೆ ಅವನು ಹೇಳ್ತಕ್ಕಂಥ ಒಂದು ಸ್ಪೀಚ್ ಇದಾಗಿರುತ್ತೆ, ಒಂದು ಮೊನೋಲಾಗ್ ಆಗಿರುತ್ತೆ. ಹೀ ಕಂಪೇರ್ಸ್ ದ ಎಂಟೈರ್ ವರ್ಲ್ಡ್ ಟು ಎ ಸ್ಟೇಜ್, ಅಂದರೆ ಇಡೀ ಜಗತ್ತನ್ನೇ ಒಂದು ಸ್ಟೇಜ್ಗೆ ಅವನು ಕಂಪೇರ್ ಮಾಡ್ತಾನೆ. ಆ್ಯಂಡ್ ಸೇಸ್ ದ್ಯಾಟ್ ಎವ್ರಿ ಪರ್ಸನ್ ಈಸ್ ಜಸ್ಟ್ ಅನ್ ಆ್ಯಕ್ಟರ್, ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಇಲ್ಲಿ ಪಾತ್ರಧಾರಿ ಅಂತೇಳಿ ಹೇಳ್ತಾನೆ. ಹೂ ಕಮ್ಸ್ ಆನ್ ದ ಸ್ಟೇಜ್, ಪ್ಲೇಸ್ ಎ ರೋಲ್ ಆ್ಯಂಡ್ ಇವೆಂಚುಲಿ ಲೀವ್ಸ್. ಸೊ ಈ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಒಬ್ಬ ಪಾತ್ರಧಾರಿಯಾಗಿ ಈ ಜಗತ್ತು ಅಂತಕ್ಕಂತಹ ಒಂದು ರಂಗಮಂಟಪಕ್ಕೆ ಬರ್ತಾನೆ. ಬಂದವನು ತನ್ನ ಒಂದು ಪಾತ್ರವನ್ನು ನಿರ್ವಹಣೆ ಮಾಡ್ತಾನೆ ಮತ್ತು ಇಲ್ಲಿಂದ ನಿರ್ಗಮಿಸ್ತಾನೆ ಅಂತೇಳಿ ಹೇಳ್ತಾನೆ. ಅಕಾರ್ಡಿಂಗ್ ಟು ಹಿಮ್ ಹ್ಯೂಮನ್ ಲೈಫ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 7 ಡಿಫ್ರೆಂಟ್ ಸ್ಟೇಜಸ್. ಸೊ ವಿಲಿಯಂ ಶೇಕ್ಸ್ಪಿಯರ್ ಅವರು ಈ ಒಂದು ಕ್ಯಾರೆಕ್ಟರ್ ಮೂಲಕ ಮನುಷ್ಯನ ಜೀವನ ಏನಿದೆನೋ ಇದು 7 ಹಂತಗಳನ್ನು ದಾಟಿ ಹೋಗುತ್ತೆ ಅಂತ ಹೇಳ್ತಾರೆ. ಈಚ್ ವಿತ್ ಇಟ್ಸ್ ಓನ್ ಕ್ವಾಲಿಟೀಸ್ ಆ್ಯಂಡ್ ಬಿಹೇವಿಯರ್ಸ್. ಪ್ರತಿಯೊಂದು ಏಜ್ ಏನಿರುತ್ತೋ ಅದು ತನ್ನದೇ ಆಗಿರ್ತಕ್ಕಂತಹ ವಿಶೇಷ ಗುಣಗಳನ್ನು, ವ್ಯಕ್ತಿತ್ವವನ್ನು ಹೊಂದಿರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಶೇಕ್ಸ್ಪಿಯರ್ ಎಕ್ಸ್ಪ್ಲೇನ್ಸ್ ದ್ಯಾಟ್ ಲೈಫ್ ಈಸ್ ನಾಟ್ ಒನ್ ಕಂಟಿನ್ಯೂಸ್ ಫ್ಲೋ ಬಟ್ ರ್ಯಾದರ್ ಎ ಸೀರೀಸ್ ಆಫ್ ಸ್ಟೇಜಸ್. ಮನುಷ್ಯನ ಜೀವನ ಅಂತಕ್ಕಂಥದ್ದು ಒಂದು ಫ್ಲೋದ ರೀತಿಯಲ್ಲಿ ಸರಳವಾಗಿ ಹರಿದು ಹೋಗ್ತಕ್ಕಂಥದ್ದಲ್ಲ. ಇಲ್ಲಿ ಅನೇಕ ಹಂತಗಳಿರ್ತವೆ, ಅವೆಲ್ಲವನ್ನು ಕೂಡ ದಾಟಿಕೊಂಡು ನಾವು ಹೋಗಬೇಕಾಗುತ್ತೆ. ಈಚ್ ವಿತ್ ಇಟ್ಸ್ ಓನ್ ಕ್ವಾಲಿಟೀಸ್, ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸ್ಸಸ್. ಅಕಾರ್ಡಿಂಗ್ ಟು ಹಿಮ್ ಎ ಪರ್ಸನ್ ಪಾಸಸ್ ಥ್ರೂ 7 ಸ್ಟೇಜಸ್. ಇನ್ಫಾನ್ಸಿ, ಮೊದಲನೇದು ಯಾವುದಪ್ಪ ಅಂದರೆ ಇನ್ಫಾನ್ಸಿ, ಸೆಕೆಂಡ್ ಒನ್ ಚೈಲ್ಡ್ಹುಡ್, ಥರ್ಡ್ ಒನ್ ಯೂತ್, ಮತ್ತು ನೆಕ್ಸ್ಟ್ ಅಡಲ್ಟ್ಹುಡ್, ಮಿಡಲ್ ಏಜ್, ಓಲ್ಡ್ ಏಜ್. ಇವೆಲ್ಲವೂ ಕೂಡ ಮನುಷ್ಯನ ಜೀವನದ ಹಂತಗಳಾಗಿರ್ತವೆ. ಇನ್ನು ಕೊನೆಯದು ಯಾವುದಪ್ಪ ಅಂದರೆ ಓಲ್ಡ್ ಏಜ್ ಅಂತಕ್ಕಂಥದ್ದು. ದಿಸ್ ಸ್ಪೀಚ್ ಗಿವ್ಸ್ ಎ ಯೂನಿವರ್ಸಲ್ ಪಿಕ್ಚರ್ ಆಫ್ ಹ್ಯೂಮನ್ ಲೈಫ್ ಶೋಯಿಂಗ್ ಬೋತ್ ಇಟ್ಸ್ ಬ್ಯೂಟಿ ಆ್ಯಂಡ್ ಫ್ರೆಜಿಲಿಟಿ. ಫ್ರೆಜಿಲಿಟಿ ಅಂದರೆ ಮನುಷ್ಯನ ಜೀವನದಲ್ಲಿರ್ತಕ್ಕಂತಹ ಅವನ ದೌರ್ಬಲ್ಯಗಳು ಅಂತೇಳಿ. ಸೊ ಮನುಷ್ಯನ ಬ್ಯೂಟಿ ಇರ್ಬೋದು, ಕೊನೆಗೆ ವಯಸ್ಸಾಗ್ತಾ ಅವನು ದುರ್ಬಲನಾಗ್ತಾನೆ, ಅದರ ಬಗ್ಗೆ ಇಲ್ಲಿ ಪೊಯೆಟ್ ಹೇಳ್ತಾ ಹೋಗ್ತಾರೆ. ಈ ಮನುಷ್ಯನ 7 ಹಂತಗಳಲ್ಲಿ ಮೊದಲನೇದು ಯಾವುದಪ್ಪ ಅಂದರೆ ಇನ್ಫಾನ್ಸಿ, ಅಂದರೆ ನಾವು ಶೈಶವಾವಸ್ಥೆ ಅಂತೇಳಿ ಹೇಳ್ತೇವೆ. ಅಂದರೆ ಮಗು ಚಿಕ್ಕದಾಗಿ ಏನಿರುತ್ತೋ ಹುಟ್ಟಿದ ನೆಕ್ಸ್ಟ್ ಸ್ಟೇಜಲ್ಲಿ ಇರುತ್ತಲ್ವ ಆ ಒಂದು ಹಂತ. ಆಟ್ ದಿಸ್ ಪಾಯಿಂಟ್ ದ ಹ್ಯೂಮನ್ ಬೀಯಿಂಗ್ ಈಸ್ ಎ ಹೆಲ್ಪ್ಲೆಸ್ ಬೇಬಿ. ಆ ಒಂದು ಸಂದರ್ಭದಲ್ಲಿ ಮನುಷ್ಯ ಏನಾಗಿರ್ತಾನೆ, ಸ್ಮಾಲ್ ಆಗಿರ್ತಾನೆ, ಇನ್ಫಾನ್ಸಿ ಆಗಿರ್ತಾನೆ, ಅಂದರೆ ಶಿಶು ಆಗಿರ್ತಾನೆ. ಅವನೊಬ್ಬ ಹೆಲ್ಪ್ಲೆಸ್ ಪರ್ಸನ್ ಆಗಿರ್ತಾನೆ. ಎಲ್ಲ ಕೆಲಸಗಳನ್ನು ಬೇರೆಯವರೇ ಮಾಡಿಕೊಡ್ಬೇಕಾಗಿರುತ್ತೆ. ದ ಇನ್ಫಾಂಟ್ ಕ್ರೈಸ್, ಅಂದರೆ ಈ ಒಂದು ಶೈಶವಾವಸ್ಥೆಯಲ್ಲಿ ವ್ಯಕ್ತಿ ಅಳುತ್ತಾನೆ, ವಾಮಿಟ್ಸ್ ಮಾಡ್ಕೊಳ್ತಾನೆ. ಇನ್ ದ ನರ್ಸಸ್ ಆರ್ಮ್ಸ್, ಅಂದರೆ ಅವನನ್ನು ಯಾರು ಸಾಕ್ತಾ ಇರ್ತಾರೋ ಅಥವಾ ಅವನ ತಾಯಿ ಅಂತ ಹೇಳ್ಬೋದು, ಅವಳ ಮೇಲೆ ಒಂದು ವಾಮಿಟನ್ನು ಮಾಡ್ಕೊಳ್ತಾನೆ. ಅನೇಬಲ್ ಟು ಸ್ಪೀಕ್ ಆರ್ ಟೇಕ್ ಕೇರ್ ಆಫ್ ಇಟ್ ಸೆಲ್ಫ್. ಅವನಿಗೆ ಮಾತನಾಡಲಿಕ್ಕೆ ಬರೋದಿಲ್ಲ, ತನ್ನನ್ನು ಟೇಕ್ ಕೇರ್ ಮಾಡ್ಕೊಳ್ಳಿಕ್ಕೂ ಆಗೋದಿಲ್ಲ, ಕಾಳಜಿಯನ್ನು ಬೇರೆಯವರೇ ಮಾಡಬೇಕಾಗತ್ತೆ. ದಿಸ್ ಸ್ಟೇಜ್ ಶೋಸ್ ಕಂಪ್ಲೀಟ್ ಡಿಪೆಂಡೆನ್ಸ್ ಆ್ಯಂಡ್ ವೀಕ್ನೆಸ್. ಸೊ ಈ ಒಂದು ಸ್ಟೇಜ್ ಏನಿದೆನೋ ಇದು ಕಂಪ್ಲೀಟಾಗಿ ಬೇರೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು ಮತ್ತು ಒಂದು ದುರ್ಬಲ ಏಜ್ ಇದಾಗಿರುತ್ತೆ. ವೇರ್ ದ ಬೇಬಿ ಕ್ಯಾನ್ ಡೂ ನಥಿಂಗ್ ಆನ್ ಇಟ್ಸ್ ಓನ್. ಸೊ ಈ ಒಂದು ಮಗು ತನ್ನ ಕೆಲಸಗಳನ್ನು ತಾನೇ ಮಾಡ್ಕೊಳ್ತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿರೋದಿಲ್ಲ. ಇನ್ನು ಸೆಕೆಂಡ್ ಸ್ಟೇಜ್ ನೋಡಿ, ದ ಸೆಕೆಂಡ್ ಸ್ಟೇಜ್ ಈಸ್ ಚೈಲ್ಡ್ಹುಡ್, ಅಂದರೆ ಬಾಲ್ಯಾವಸ್ಥೆ ಅಂತೇಳಿ ನಾವು ಕರಿಬೋದು, ಅಥವಾ ಸ್ಕೂಲ್ ಬಾಯ್ ಅಂತಲೂ ಕೂಡ ಇಲ್ಲಿ ಕರೀತಾರೆ ನಮ್ಮ ಪೊಯೆಟ್. ನೌ ದ ಚೈಲ್ಡ್ ಗ್ರೋಸ್ ಅ ಲಿಟಲ್, ಅಂದರೆ ಮಗು ಈಗ ಸ್ವಲ್ಪ ಆ ಒಂದು ಶೈಶವಾವಸ್ಥೆಯಿಂದ ಸ್ವಲ್ಪ ಬೆಳವಣಿಗೆ ಆಗುತ್ತೆ. ಆ್ಯಂಡ್ ಗೋಸ್ ಟು ಸ್ಕೂಲ್ ಅನ್ವಿಲ್ಲಿಂಗ್ಲಿ ಅಂದರೆ ಇಷ್ಟ ಇಲ್ಲದೇನೆ. ಸೊ ಅದಕ್ಕೆ ಇಷ್ಟ ಇರೋದಿಲ್ಲ, ಶಾಲೆಗೆ ಹೊರಡಬೇಕಾಗುತ್ತೆ. ಯಾಕೆಂದರೆ ಶಿಕ್ಷಣವನ್ನು ಪಡೀಲಿಕ್ಕೆ ಅಂತೇಳಿ ಅದರ ಒಂದು ಪೇರೆಂಟ್ಸ್ ಏನಿರ್ತಾರೋ ಮಗುವನ್ನು ಶಾಲೆಗೆ ಕಳಿಸ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಸೊ ಇಷ್ಟ ಇಲ್ಲದೇ ಆ ಮಗು ಶಾಲೆಗೆ ಹೊರಡುತ್ತೆ. ಶೇಕ್ಸ್ಪಿಯರ್ ಡಿಸ್ಕ್ರೈಬ್ಸ್ ಹಿಮ್ ಆ್ಯಸ್ ಎ ವಿನ್ನಿಂಗ್ ಸ್ಕೂಲ್ ಬಾಯ್. ನೋಡಿ, ವಿನ್ನಿಂಗ್ ಅಂದರೆ ವೈನಿಂಗ್ ಅಂದರೆ ಆ ಮಗುವಿಗೆ ಇಷ್ಟ ಇರೋದಿಲ್ಲ ಶಾಲೆಗೆ ಹೋಗಲಿಕ್ಕೆ. ಅದು ಏನು ಮಾಡುತ್ತೆ, ಗೊಣಗ್ತಾನೆ ಶಾಲೆಗೆ
ಹೋಗುತ್ತೆ. ವಾಕಿಂಗ್ ಸ್ಲೋಲಿ ಅಂದರೆ ಇಷ್ಟ ಇಲ್ಲದೇ ನಿಧಾನಕ್ಕೆ ಶಾಲೆಯ ಕಡೆ ಹೆಜ್ಜೆ ಆಗ್ತಾ ಹೋಗುತ್ತೆ. ವಿತ್ ಹೀಸ್ ಶಾಚಲ್ ಅಂದರೆ ಶಾಲೆಗೆ ಏನು ಪುಸ್ತಕಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ಬ್ಯಾಗನ್ನು ಬಳಸ್ತಾ ಇರುತ್ತೋ ಅದನ್ನು ಇಲ್ಲಿ ಶಾಚಲ್ ಅಂತ ಕರಿತೇವೆ. ಸೊ ಆ ಒಂದು ಸ್ಕೂಲ್ ಬ್ಯಾಗನ್ನು ತೆಗೆದುಕೊಂಡು ನಿಧಾನಕ್ಕೆ ಹೆಜ್ಜೆ ಹಾಕ್ತಾ ಶಾಲೆಯ ಕಡೆಗೆ ಹೋಗುತ್ತೆ. ಆ್ಯಂಡ್ ಶೈನಿಂಗ್ ಮಾರ್ನಿಂಗ್ ಫೇಸ್. ಹಿ ಡಿಸ್ಲೈಕ್ ಸ್ಕೂಲ್. ಶಾಲೆ ಅಂದರೆ ಸ್ವಲ್ಪನೂ ಕೂಡ ಆ ಮಗುವಿಗೆ ಇಷ್ಟ ಇಲ್ಲ. ಆ್ಯಂಡ್ ಮೂವ್ಸ್ ಲೈಕ್ ಎ ಸ್ನೇಲ್. ಸೊ ಒಂದು ಸ್ನೇಲ್ ಯಾವ ರೀತಿ ಬಸವನ ಹುಳು ನಿಧಾನಕ್ಕೆ ತೆಗೆದುಕೊಂಡು ಹೋಗುತ್ತಲ್ವ, ಹಾಗೆ ಇಷ್ಟ ಇಲ್ಲದೇ ಆ ಮಗು ಶಾಲೆ ಕಡೆ ಹೋಗ್ತಾನೆ. ಶೋಯಿಂಗ್ ಲೇಜಿನೆಸ್ ಆ್ಯಂಡ್ ಅನ್ವಿಲ್ಲಿಂಗ್ನೆಸ್ ಟು ಲರ್ನ್. ಕಲಿಕೆಗೆ ಯಾವುದೇ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಆ ಮಗು. ದಿಸ್ ಸ್ಟೇಜ್ ರೆಪ್ರೆಸೆಂಟ್ಸ್ ಇನ್ನೋಸೆನ್ಸ್. ಅಂದರೆ ಈ ಒಂದು ಏಜ್ ಇರತಕ್ಕಂಥದ್ದು ಮಗುವಿನ ಮುಗ್ಧತೆಯನ್ನು ಇಲ್ಲಿ ನಮಗೆ ತೋರಿಸಿಕೊಡುತ್ತೆ. ರಿಲಕ್ಟನ್ಸ್ ಅಂದರೆ ಶಾಲೆಗೆ ಹೋಗಲಿಕ್ಕೆ ಅದಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಲ್ಯಾಕ್ ಆಫ್ ಸೀರಿಯಸ್ನೆಸ್. ಆ ಒಂದು ಎಜುಕೇಷನ್ ಯಾಕೆ ಪಡ್ಕೋಬೇಕು ಅಂತಕ್ಕಂಥದ್ದು ಅದಕ್ಕೆ ಗೊತ್ತಿಲ್ಲ, ಹಾಗಾಗಿ ಅಲ್ಲಿ ಒಂದು ಸೀರಿಯಸ್ನೆಸ್ ಕೂಡ ಆ ಮಗುವಿನಲ್ಲಿ ಕಾಣೋದಿಲ್ಲ. ಇನ್ನು ಥರ್ಡ್ ಸ್ಟೇಜ್ ನೋಡಿ. ದ ಥರ್ಡ್ ಸ್ಟೇಜ್ ಈಸ್ ಯೂತ್ ಅಂದರೆ ಯೌವನ ಅಂತ ಕರಿತೇವೆ. ಸೊ ಇದು ಮೂರನೇ ಹಂತ ಆಗಿರುತ್ತೆ. ಯೂತ್ ಆರ್ ಲವರ್. ಹಿಯರ್ ದ ಯಂಗ್ ಪರ್ಸನ್ ಫಾಲ್ಸ್ ಇನ್ ಲವ್. ಸೊ ಈ ಒಂದು ಹಂತದಲ್ಲಿ ಹರೆಯದ ವ್ಯಕ್ತಿ ಏನು ಮಾಡ್ತಾನೆ, ಪ್ರೀತಿಯಲ್ಲಿ ಬೀಳ್ತಾನೆ. ಆ್ಯಂಡ್ ಬಿಕಮ್ಸ್ ಎಮೋಷ್ನಲ್ ಆ್ಯಂಡ್ ಪ್ಯಾಷನೆಟ್. ತುಂಬಾ ಭಾವನಾತ್ಮಕವಾಗಿರ್ತಕ್ಕಂತಹ ಜೀವಿ ಅವನಾಗ್ತಾನೆ ಮತ್ತು ಭಾವೋದ್ರೇಕಕ್ಕೆ ಒಳಗಾಗ್ತಕ್ಕಂತಹ ಹಂತ ಇದಾಗಿರುತ್ತೆ. ಶೇಕ್ಸ್ಪಿಯರ್ humorously says that the lover sighs like a furnace and composes sad love songs about the beauty of his beloved. ಸೊ ಈ ಒಂದು ಹರೆಯದ ಹಂತದಲ್ಲಿರ್ತಕ್ಕಂತಹ ವ್ಯಕ್ತಿ ಏನು ಮಾಡ್ತಾನೆ, ತಾನು ಏನು ಪ್ರೀತಿಸ್ತಾ ಇರ್ತಾನೋ ಅಂತಹ ವ್ಯಕ್ತಿಯ ಕುರಿತು ಅನೇಕ ಸಾಂಗ್ಗಳನ್ನು ಪದ್ಯಗಳನ್ನು ಬರಿತಾ ಅವಳ ಒಂದು ಪ್ರೀತಿಯನ್ನು ಅಥವಾ ಅವನೊಂದು ಪ್ರೀತಿಯ ಕುರಿತು ತನ್ನ ಪ್ರಿಯಕರ ಅಥವಾ ಪ್ರಿಯತಮೆಯ ಬ್ಯೂಟಿಯನ್ನು ಹೊಗಳತಕ್ಕಂತಹ ಕವನಗಳನ್ನು ರಚನೆ ಮಾಡೋದ್ರಲ್ಲಿ ತೊಡಗ್ತಾನೆ. ತನ್ನ ಪ್ರೀತಿಯನ್ನು ಈ ಒಂದು ಪೋಯಮ್ ಮೂಲಕ ವ್ಯಕ್ತಪಡಿಸ್ತಾರೆ. ದಿಸ್ ಸ್ಟೇಜ್ ಈಸ್ ಫಿಲ್ಡ್ ವಿತ್ ಫೀಲಿಂಗ್ಸ್. ಕಂಪ್ಲೀಟಾಗಿ ಭಾವನೆಗಳಿಂದನೇ ತುಂಬಿರ್ತಕ್ಕಂತಹ ಏಜ್ ಇದಾಗಿರುತ್ತೆ. ಮತ್ತು ಡಿಸೈರ್ಸ್, ಮನಸ್ಸಿನಲ್ಲಿ ಅನೇಕ ಆಸೆಗಳಿರ್ತವೆ, ಅನೇಕ ಕನಸುಗಳಿರ್ತವೆ. ಆ್ಯಂಡ್ ರೊಮ್ಯಾಂಟಿಕ್ ಇಮ್ಯಾಜಿನೇಷನ್ ರ್ಯಾದರ್ ದ್ಯಾನ್ ಪ್ರಾಕ್ಟಿಕಲ್ ಆ್ಯಕ್ಷನ್. ಸೊ ಇಲ್ಲಿ ಯಾವುದೇ ಒಂದು ಪ್ರಾಕ್ಟಿಕಲ್ ಆ್ಯಕ್ಷನ್ ಕಡೆ ಗಮನ ಕೊಡೋದಿಲ್ಲ, ಅದರ ಬದಲಾಗಿ ಇಮ್ಯಾಜಿನೇಷನ್ನಲ್ಲೇ ಮನುಷ್ಯ ಇರ್ತಾನೆ. ಇನ್ನು ನಾಲ್ಕನೇ ಹಂತ ದ ಫೋರ್ತ್ ಸ್ಟೇಜ್ ಈಸ್ ಸೋಲ್ಜರ್. ಅಂದರೆ ಒಬ್ಬ ಸೈನಿಕನಾಗಿ ಇರ್ತಕ್ಕಂತಹ ಒಂದು ಹಂತ ಇದಾಗುತ್ತೆ. ಆರ್ ಆಂಬಿಷನ್ ಅಂದರೆ ಜೀವನದಲ್ಲಿ ಯಾವುದೋ ಒಂದು ದೊಡ್ಡ ಗುರಿಯನ್ನು ಇಟ್ಕೊಂಡಂತಹ ವ್ಯಕ್ತಿ ಈ ಒಂದು ಹಂತದಲ್ಲಿ ಇರ್ತಾನೆ. ನೌ ದ ಮ್ಯಾನ್ ಬಿಕಮ್ಸ್ ಅಗ್ರೆಸಿವ್. ಸೊ ಮನುಷ್ಯ ಈಗ ತುಂಬಾ ಅಗ್ರೆಸಿವ್, ಆಕ್ರಮಣಕಾರಿಯಾಗಿರ್ತಕ್ಕಂತಹ ಒಂದು ಧೋರಣೆಯನ್ನು ಹೊಂದಿರ್ತಾನೆ. ಹಾಟ್ ಟೆಂಪರ್ಡ್ ಆ್ಯಂಡ್ ಈಗರ್ ಟು ವಿನ್ ಆನರ್. ಸಮಾಜದಲ್ಲಿ ತಾನೊಂದು ಗೌರವವನ್ನು ಸಂಪಾದನೆ ಮಾಡಬೇಕು, ಎಲ್ಲರಿಗಿಂತ ಅತ್ಯುತ್ತಮವಾಗಿರ್ತಕ್ಕಂತಹ ಜೀವನವನ್ನು ನಾನು ಮಾಡಬೇಕು ಅಂತಕ್ಕಂತಹ ದೊಡ್ಡ ದೊಡ್ಡ ಕನಸುಗಳನ್ನು ಈ ಒಂದು ಹಂತದಲ್ಲಿ ಮನುಷ್ಯ ಕಾಣ್ತಾ ಇರ್ತಾನೆ. ಹೀ ಈಸ್ ಫುಲ್ ಆಫ್ ಸ್ಟ್ರೇಂಜ್ ಓತ್ಸ್ ಕ್ವಿಕ್ ಟು ಫೈಟ್. ಸೊ ಅನೇಕ ಓತ್ಗಳನ್ನು ಅಂದರೆ ನಾನು ಇಂಥದ್ದು ಮಾಡ್ತೀನಿ ಅಂತಕ್ಕಂತಹ ಒಂದು ಹಠಕ್ಕೆ ಬಿದ್ದಿರ್ತಕ್ಕಂತಹ ವ್ಯಕ್ತಿ ಇವನಾಗಿರ್ತಾನೆ. ಮತ್ತು ಯಾವುದಕ್ಕಾದರೂ ಸಹ ಕ್ವಿಕ್ಕಾಗಿ ಒಂದು ಹೋರಾಟ ಮಾಡಿ ತನಗೇನು ಬೇಕೋ ಅದನ್ನು ಪಡೆದುಕೊಳ್ತಕ್ಕಂತಹ ಒಂದು ಮನಸ್ಥಿತಿಯನ್ನು ಈ ಹಂತದಲ್ಲಿ ಮನುಷ್ಯ ವ್ಯಕ್ತಪಡಿಸ್ತಾನೆ. ಆ್ಯಂಡ್ ರೆಡಿ ಟು ರಿಸ್ಕ್ ಹಿಸ್ ಲೈಫ್. ತನ್ನ ಒಂದು ಗುರಿಗೋಸ್ಕರ, ತಾನು ಕಂಡಂತಹ ಕನಸಿಗೋಸ್ಕರ ತನ್ನ ಜೀವವನ್ನೇ ಬೇಕಾದರೂ ಕೂಡ ಇವನು ಪಣಕ್ಕೆ ಒಡ್ಡತಕ್ಕಂತಹ ಒಂದು ಹಂತದಲ್ಲಿರ್ತಾನೆ. ಫಾರ್ ಎ ಬ್ರೀಫ್ ಮೂಮೆಂಟ್ ಆಫ್ ಗ್ಲೋರಿ. ಸೊ ಒಂದು ಗ್ಲೋರಿ ಅಂದರೆ ವೈಭವವನ್ನು, ಗೌರವವನ್ನು ತಂದ್ಕೋಬೇಕು ಅಂತೇಳಿ ಜೀವನದಲ್ಲಿ ಯಾವುದೇ ರಿಸ್ಕನ್ನಾದರೂ ಕೂಡ ತೆಗೆದುಕೊಳ್ಳಿಕ್ಕೆ ಈ ಒಂದು ಹಂತದಲ್ಲಿ ಮನುಷ್ಯನ ಮನಸ್ಥಿತಿ ಇರುತ್ತೆ. ಹಿ ವಿಲ್ ಫೈಟ್ ಈವನ್ ಫಾರ್ ಎ ಬಬಲ್. ಸೊ ಬಬಲ್ ಅಂದರೆ ಗುಳ್ಳೆ ಅಂತ ಕರಿತೇವೆ. ಸೊ ಚಿಕ್ಕದಾಗಿದ್ದರೂ ಕೂಡ ಅಂದರೆ ತಾನೇನಾದರೂ ನಿರ್ಧಾರ ಮಾಡಿದರೆ ಅದನ್ನು ಪಡೆದುಕೊಳ್ಳೇಬೇಕು ಅಂತ ನಿರ್ಧರಿಸಿಬಿಟ್ರೆ ಅದಕ್ಕಾಗೂ ಕೂಡ ಅವನು ಹೋರಾಟಕ್ಕೆ ಸಿದ್ಧನಾಗಿರ್ತಾನೆ. ಮೀನಿಂಗ್ ಸಮಥಿಂಗ್ ವರ್ತ್ಲೆಸ್ ಅಂದರೆ ಯೂಸ್ಲೆಸ್ ಆಗಿದ್ದರೂ ಕೂಡ ತನಗೆ ಅನಿಸಿದ್ದನ್ನು ಮಾಡ್ತಾನೆ. ಜಸ್ಟ್ ಟು ಪ್ರೂವ್ ಹೀಸ್ ಕರೇಜ್. ತನ್ನ ಒಂದು ಧೈರ್ಯವನ್ನು ಪ್ರೂವ್ ಮಾಡುವ ಉದ್ದೇಶದಿಂದ. ದಿಸ್ ಸ್ಟೇಜ್ ಶೋಸ್ ಬ್ರೇವರಿ ಅಂದರೆ ಧೈರ್ಯ ಅಂತ ಕರಿತೇವೆ. ಸೊ ಈ ಒಂದು ಏಜ್ ಏನಿದೆನೋ ಅಥವಾ ಈ ಒಂದು ಸ್ಟೇಜ್ ಏನಿದೆನೋ ಅದು ಮನುಷ್ಯನ ಧೈರ್ಯವನ್ನು ಸೂಚಿಸುತ್ತೆ ಮತ್ತು ಅವನ ಗುರಿ ಕನಸುಗಳನ್ನು ಅದನ್ನು ಸೂಚಿಸುತ್ತೆ. ಆ್ಯಂಡ್ ರೆಸ್ಟ್ಲೆಸ್ನೆಸ್. ಯಾವುದೇ ಒಂದು ರೆಸ್ಟನ್ನು ಕೂಡ ಮನುಷ್ಯ ತೆಗೆದುಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ನಿರಂತರವಾಗಿ ಆ ಒಂದು ಟಾರ್ಗೆಟ್ ಏನಿತ್ತು ಅಥವಾ ಆ್ಯಂಬಿಷನ್ ಏನಿತ್ತು ಅದನ್ನು ರೀಚ್ ಆಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಕ್ಕಂತಹ ಹಂತ ಇದಾಗಿರುತ್ತೆ. ಇನ್ನು ಫಿಫ್ತ್ ಸ್ಟೇಜ್ಗೆ ಹೋಗೋದಾದರೆ ದ ಫಿಫ್ತ್ ಸ್ಟೇಜ್ ಈಸ್ ಜಸ್ಟಿಸ್ ಆರ್ ಮೆಚುರಿಟಿ. ಸೊ ಇದೊಂದು ಮೆಚುರಿಟಿಯನ್ನು ಪಡೆದುಕೊಂಡಂತಹ ಹಂತ ಆಗಿರುತ್ತೆ.
ಆಟ್ ದಿಸ್ ಪಾಯಿಂಟ್ ದ ಮ್ಯಾನ್ ಬಿಕಮ್ಸ್ ಮಿಡಲ್ ಏಜ್ಡ್. ಈ ಒಂದು ಹಂತದಲ್ಲಿ ಮನುಷ್ಯ ಒಂದು ಮಧ್ಯಾವಸ್ಥೆಯನ್ನು ತಲುಪಿರ್ತಾನೆ. ಆ್ಯಂಡ್ ಮೋರ್ ರೆಸ್ಪಾನ್ಸಿಬಲ್. ಸೊ ಇಲ್ಲಿ ತುಂಬ ಜವಾಬ್ದಾರಿಗಳನ್ನು ನಿಭಾಯಿಸ್ತಕ್ಕಂತಹ ಒಂದು ಹಂತ ಈ ಒಂದು ಮೆಚುರಿಟಿ ಏಜ್ ಆಗಿರುತ್ತೆ. ಹಿ ಈಸ್ ಫುಲ್ ಆಫ್ ವಿಸ್ಡಮ್. ಅಂದರೆ ಮನುಷ್ಯ ಇಲ್ಲಿ ಬುದ್ಧಿವಂತಿಕೆಯಿಂದ ಜೀವನವನ್ನು ಮಾಡ್ತಾ ಇರ್ತಾನೆ. ಆ್ಯಂಡ್ ಫೇರ್ನೆಸ್. ಎಂಜಾಯ್ಸ್ ಗುಡ್ ಫುಡ್. ಒಂದು ಉತ್ತಮವಾದಂತಹ ಆಹಾರವನ್ನು ಸೇವಿಸ್ತಾನೆ. ಆ್ಯಂಡ್ ಗ್ರೋಸ್ ಎ ಫಾರ್ಮಲ್ ಬೇರ್ಡ್. ಒಂದು ಗಡ್ಡವನ್ನು ಬಿಡ್ತಾ ಫಾರ್ಮಲ್ ಆಗಿ ಒಬ್ಬ ಸಭ್ಯಸ್ಥನ ರೀತಿಯಲ್ಲಿ ಸಮಾಜದಲ್ಲಿ ಬದುಕ್ತಾನೆ. ಹಿ ರಿಪ್ರೆಸೆಂಟ್ಸ್ ಅಥಾರಿಟಿ ಆ್ಯಂಡ್ ಸೋಷಿಯಲ್ ರೆಸ್ಪೆಕ್ಟ್. ಅವನು ಒಂದು ರಿಪ್ರೆಸೆಂಟ್ ಯಾವುದನ್ನು ಮಾಡ್ತಾನೆ ಅಂದರೆ ಅಥಾರಿಟಿ ಅಂದರೆ ಒಂದು ಅಧಿಕಾರವನ್ನು ಮತ್ತು ಸಮಾಜದಲ್ಲಿ ಒಂದು ಗೌರವವನ್ನು ಸಂಪಾದನೆ ಮಾಡಿದಂತಹ ವ್ಯಕ್ತಿ ಅವನಾಗಿರ್ತಾನೆ. ಗಿವಿಂಗ್ ಅಡ್ವೈಸ್ ಆ್ಯಂಡ್ ಜಡ್ಜ್ಮೆಂಟ್ಸ್ ವಿತ್ ಎಕ್ಸ್ಪೀರಿಯನ್ಸ್. ತನ್ನ ಒಂದು ಅನುಭವಗಳ ಆಧಾರದ ಮೇಲೆ ಯಾವುದು ಸರಿ ಯಾವುದು ತಪ್ಪು ಮತ್ತು ಬೇರೆಯವರಿಗೆ ಸಲಹೆಯನ್ನು ನೀಡ್ತಕ್ಕಂತಹ ಕೆಲಸಗಳನ್ನು ಮಾಡ್ತಾನೆ. ದಿಸ್ ಸ್ಟೇಜ್ ಶೋಸ್ ಸ್ಟೆಬಿಲಿಟಿ, ನಾಲೆಡ್ಜ್ ಆ್ಯಂಡ್ ಎ ಸೆನ್ಸ್ ಆಫ್ ಡಿಗ್ನಿಟಿ. ಸೊ ಈ ಒಂದು ಹಂತ ಏನಿರುತ್ತೋ ಮನುಷ್ಯನ ಒಂದು ಬುದ್ಧಿವಂತಿಕೆಯನ್ನು ತೋರಿಸ್ತಕ್ಕಂತಹ ಹಂತ, ಅವನಲ್ಲಿರ್ತಕ್ಕಂತಹ ಜ್ಞಾನವನ್ನು ವ್ಯಕ್ತಪಡಿಸ್ತಕ್ಕಂತಹ ಹಂತ ಆಗಿರುತ್ತೆ ಮತ್ತು ಅವನಿಗೆ ಒಂದು ಗೌರವ ಘನತೆಗಳನ್ನು ತಂದುಕೊಡ್ತಕ್ಕಂತಹ ಏಜ್ ಇದಾಗಿರುತ್ತೆ. ಇನ್ನು ದ 6th ಸ್ಟೇಜ್ ನೋಡಿ. ದ 6th ಸ್ಟೇಜ್ ಈಸ್ ಓಲ್ಡ್ ಏಜ್. ಸೊ ಇಲ್ಲಿ ಓಲ್ಡ್ ಏಜ್ ಆಗಿದೆ 6th ಸ್ಟೇಜ್ ಅಂತಕ್ಕಂಥದ್ದು. ದ ಮ್ಯಾನ್ ಬಿಕಮ್ಸ್ ವೀಕ್. ಈ ಹಂತದಲ್ಲಿ ಮನುಷ್ಯ ದುರ್ಬಲನಾಗ್ತಾನೆ. ಆ್ಯಂಡ್ ಥಿನ್. ನೋಡಲಿಕ್ಕೆ ತುಂಬ ಥಿನ್ ಆಗಿ ತೆಳ್ಳಗೆ ಕಾಣಿಸ್ಕೊಳ್ತಾನೆ. ವಿತ್ ಸ್ಪೆಕ್ಟಾಕಲ್ಸ್ ಆನ್ ಹಿಸ್ ನೋಸ್. ಸೊ ಕಣ್ಣುಗಳಿಗೆ ಒಂದು ಸ್ಪೆಕ್ಟಾಕಲ್ಸನ್ನು ಧರಿಸಿರ್ತಾನೆ. ಆ್ಯಂಡ್ ಎ ಪೌಚ್ ಅಟ್ ಹೀಸ್ ಸೈಡ್. ಕೈಯಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂತಹ ಒಂದು ಪೌಚನ್ನು ಅಂದರೆ ಒಂದು ಕೈ ಚೀಲವನ್ನು ಹಿಡಿದುಕೊಂಡಿರ್ತಾನೆ. ಹಿಸ್ ಒನ್ಸ್ ಪವರ್ಫುಲ್ ವಾಯ್ಸ್ ಬಿಕಮ್ಸ್ ಶೇಕಿ. ನೋಡಿ, ಆರಂಭದಲ್ಲಿ ಅಂದರೆ ಯೌವನಾವಸ್ಥೆ ಅಥವಾ ಮೆಚುರಿಟಿ ಒಂದು ಅವಧಿಯಲ್ಲಿದ್ದಾಗ ಮನುಷ್ಯನ ಧ್ವನಿ ಜೋರಾಗಿರುತ್ತೆ. ಬಟ್ ಈಗ ಅವನ ಧ್ವನಿ ಶೇಕಿ ಅಂದರೆ ನಡುಗ್ತಾ ಇದೆ. ಆ್ಯಂಡ್ ಹಿ ಬಿಗಿನ್ಸ್ ಟು ಲುಕ್ ಫೂಲಿಶ್. ಮೂರ್ಖನ ರೀತಿಯಲ್ಲಿ ವರ್ತನೆ ಮಾಡಲಿಕ್ಕೆ ತೊಡಗ್ತಾನೆ. ಲೈಕ್ ಎ ಚೈಲ್ಡ್ ಅಗೇನ್. ಮತ್ತು ಮಗುವಿನ ರೀತಿಯಲ್ಲಿ ಅವನ ಒಂದು ವರ್ತನೆ ಇರುತ್ತೆ. ಹಿ ಶ್ರಿಂಕ್ಸ್ ಇನ್ ಸೈಜ್. ನೋಡಲಿಕ್ಕೆ ತುಂಬಾ ಕುಗ್ತಾನೆ. ಲೂಸಸ್ ಸ್ಟ್ರೆಂತ್. ಶಕ್ತಿಯನ್ನು ಕಳೆದುಕೊಳ್ತಾನೆ. ಆ್ಯಂಡ್ ಈಸ್ ನೋ ಲಾಂಗರ್ ಆ್ಯಸ್ ಇಂಪಾರ್ಟೆಂಟ್ ಇನ್ ಸೊಸೈಟಿ ಆ್ಯಸ್ ಬಿಫೋರ್. ಸಮಾಜದಲ್ಲಿ ಒಂದು ಸ್ಥಾನವನ್ನು ಗೌರವವನ್ನು ಸಂಪಾದನೆ ಮಾಡಿರ್ತಾನೆ. ಜನಗಳು ಇವನಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ಕೊಟ್ಟಿರ್ತಾರೆ. ಬಟ್ ಈಗ ಬರ್ತಾ ಬರ್ತಾ ಅವನ ಒಂದು ಸ್ಥಾನ ಕಡಿಮೆ ಆಗ್ತಾ ಹೋಗುತ್ತೆ. ದಿಸ್ ಸ್ಟೇಜ್ ರೆಪ್ರೆಸೆಂಟ್ಸ್ ಫಿಸಿಕಲ್ ಡಿಕ್ಲೈನ್. ಅಂದರೆ ಮನುಷ್ಯ ದೈಹಿಕವಾಗಿ ಯಾವ ರೀತಿ ಕುಗ್ತಾ ಹೋಗ್ತಾನೆ ಅಂತಕ್ಕಂಥದ್ದನ್ನು ಇಲ್ಲಿ ಗಮನಿಸ್ತೇವೆ. ಆ್ಯಂಡ್ ಲಾಸ್ ಆಫ್ ಎನರ್ಜಿ. ಅವನ ಶಕ್ತಿ ಅವನ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಕೊನೆಯದು ಫೈನಲಿ ದ 7th ಸ್ಟೇಜ್ ಈಸ್ ಸೆಕೆಂಡ್ ಚೈಲ್ಡಿಶ್ನೆಸ್ ಆರ್ ಎಕ್ಸ್ಟ್ರೀಮ್ ಓಲ್ಡ್ ಏಜ್. ನೋಡಿ, ಸೆಕೆಂಡ್ ಚೈಲ್ಡಿಶ್ನೆಸ್ ಅಂತೇಳಿ ಪೋಯೆಟ್ ಕರೀತಾ ಇದ್ದಾರೆ. ಅಂದರೆ ತುಂಬಾ ಸಾವಿಗೆ ಹತ್ತಿರ ಇರತಕ್ಕಂತಹ ಏಜ್ ಇದಾಗಿರುತ್ತೆ. ಆಟ್ ದಿಸ್ ಪಾಯಿಂಟ್ ಮ್ಯಾನ್ ಬಿಕಮ್ಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಒನ್ಸ್ ಮೋರ್. ಸೊ ಶಿಶು ಆಗಿದ್ದಾಗ ಮನುಷ್ಯ ಯಾವ ರೀತಿ ಬೇರೆಯವರ ಮೇಲೇ ಡಿಪೆಂಡ್ ಆಗಿದ್ನೋ, ಈಗ ಮುಪ್ಪಿನ ಅವಧಿಯಲ್ಲಿ ಮತ್ತೆ ಅವನು ಬೇರೆಯವರ ಮೇಲೆ ಡಿಪೆಂಡ್ ಆಗಿದ್ದಾನೆ. ಜಸ್ಟ್ ಲೈಕ್ ಇನ್ ಇನ್ಫಾನ್ಸಿ. ಹಿ ಲೂಸಸ್ ಮೆಮೊರಿ. ನೆನಪಿನ ಶಕ್ತಿಯನ್ನು ಕಳೆದುಕೊಳ್ತಾನೆ. ಟೀತ್. ಹಲ್ಲುಗಳನ್ನು ಕಳೆದುಕೊಳ್ತಾನೆ. ಐಸೈಟ್. ದೃಷ್ಟಿಯನ್ನು ಕಳೆದುಕೊಳ್ತಾನೆ. ಟೇಸ್ಟನ್ನು ಕಳೆದುಕೊಳ್ತಾನೆ. ಆ್ಯಂಡ್ ಈವನ್ ಎವ್ರಿಥಿಂಗ್ ದಟ್ ಮೇಡ್ ಹಿಮ್ ಆ್ಯಕ್ಟಿವ್ ಅರ್ಲಿಯರ್. ಮೊದಲಿಗೆ ಇವನು ತುಂಬಾ ಆ್ಯಕ್ಟಿವ್ ಆಗಿರಲಿಕ್ಕೆ ಸಹಾಯ ಮಾಡಿದ್ದಂತಹ ಇವನ ದೈಹಿಕ ಎಲ್ಲ ಲಕ್ಷಣಗಳು ಕೂಡ ಈಗೇನಾಗ್ತಾ ಹೋಗ್ತವೆ, ಕುಂದುತ್ತಾ ಹೋಗ್ತವೆ. ಶೇಕ್ಸ್ಪಿಯರ್ ಸೇಸ್ ದಿಸ್ ಈಸ್ ಸ್ಯಾನ್ಸ್ ಟೀತ್. ಸ್ಯಾನ್ಸ್ ಅಂದರೆ ವಿದ್ಯಾರ್ಥಿಗಳೇ ವಿತೌಟ್ ಅಂತೇಳಿ, ಅಂದರೆ ಹಲ್ಲುಗಳಿಲ್ಲದೇನೆ, ಕಣ್ಣುಗಳಿಲ್ಲದೇನೆ, ಟೇಸ್ಟ್ ಇಲ್ಲದೇನೆ ಮತ್ತು ಎಲ್ಲವನ್ನು ಕಳೆದುಕೊಳ್ತಾನೆ ಅಂಥೇಳಿ ಹೇಳ್ತಾ ಇದ್ದಾರೆ. ದ ಪರ್ಸನ್ ರೀಚಸ್ ದ ಎಂಡ್ ಆಫ್ ಲೈಫ್. ಜೀವನದ ಅಂತಿಮ ಅವಸ್ಥೆಯನ್ನು ಮನುಷ್ಯ ಇಲ್ಲಿ ತಲುಪ್ತಾನೆ. ಆ್ಯಂಡ್ ಡೆತ್ ಕ್ವಾಯಟ್ಲಿ ರಿಮೂವ್ಸ್ ಹಿಮ್ ಫ್ರಮ್ ದ ಸ್ಟೇಜ್. ಸೊ ಈ ಒಂದು ಸ್ಟೇಜ್ ಅಂತಕ್ಕಂಥದ್ದು ಅಂದರೆ ಆ ಒಂದು ನಾಟಕದ ಸ್ಟೇಜ್ ಏನಿತ್ತೋ ಅಲ್ಲಿಂದ ವ್ಯಕ್ತಿ ಪಾತ್ರ ಮುಗಿದ ಮೇಲೆ ಹೇಗೆ ಹೊರಡ್ತಾನೋ ಹಾಗೆ ಮನುಷ್ಯ ಈ ಒಂದು ಕೊನೆಯ ಹಂತ ತಲುಪಿದ ನಂತರದಲ್ಲಿ ಈ ಜಗತ್ತನ್ನು ಬಿಟ್ಟು ಹೊರಡ್ತಾನೆ, ಅಂದರೆ ಸಾವನ್ನಪ್ತಾನೆ ಅಂತೇಳಿ ಶೇಕ್ಸ್ಪಿಯರ್ ಅವರು ಹೇಳ್ತಾರೆ. ಥ್ರೂ ದಿಸ್ ಡಿಸ್ಕ್ರಿಪ್ಷನ್ ಶೇಕ್ಸ್ಪಿಯರ್ ಎಂಫಸೈಸಸ್ ದ ಟೆಂಪರರಿ ಆ್ಯಂಡ್ ರಿಪಿಟೇಟಿವ್ ನೇಚರ್ ಆಫ್ ಹ್ಯೂಮನ್ ಲೈಫ್. ಈಚ್ stage has its own beauty, struggles and limitations, but all are part of the natural cycle. By comparing life to a stage, Shakespeare highlights that people are not permanent. ವ್ಯಕ್ತಿಗಳು ಇಲ್ಲಿ ಅಂದರೆ ಈ ಒಂದು ಜಗತ್ತಿನಲ್ಲಿ ಶಾಶ್ವತ ಅಲ್ಲ. ದೇ ಸಿಂಪ್ಲಿ ಪ್ಲೇ ದೇರ್ ಪಾರ್ಟ್ಸ್. ತಮಗೆ ಯಾವ ಪಾರ್ಟ್ ಬಂದಿರುತ್ತೋ ಆ ಒಂದು ಪಾರ್ಟನ್ನು ನಿರ್ವಹಣೆ ಮಾಡ್ತಾರೆ.
ಫಾರ್ ಎ ವೈಲ್ ಅಂದರೆ ಸ್ವಲ್ಪ ಹೊತ್ತು ಮಾತ್ರ ತಮ್ಮ ಪಾತ್ರಗಳನ್ನು ನಿಭಾಯಿಸ್ತಾರೆ ಆ್ಯಂಡ್ ದೆನ್ ಡಿಸಪಿಯರ್. ಹೀಸ್ ಮೆಸೇಜ್ ರಿಮೈಂಡ್ಸ್ ಅಸ್ ದ್ಯಾಟ್ ಲೈಫ್ ಈಸ್ ಶಾರ್ಟ್. ಜೀವನ ಅಂತಕ್ಕಂಥದ್ದು ತುಂಬಾ ಶಾರ್ಟ್ ಆಗಿದೆ. ಆ್ಯಂಡ್ ಹ್ಯೂಮನ್ ಅಚೀವ್ಮೆಂಟ್ಸ್ ಅಂದರೆ ಮನುಷ್ಯನ ಸಾಧನೆಗಳೇನಿದಾವೋ ಮತ್ತು ಡಿಸೈರ್ಸ್ ಅವನ ಆಸೆ ದುರಾಸೆಗಳೇನಿದಾವೋ ಅವೆಲ್ಲವೂ ಕೂಡ ಟೆಂಪರರಿ ಅಂಥೇಳಿ ಪೊಯೆಟ್ ಅವರು ಕೊನೆಯ ಭಾಗದಲ್ಲಿ ನಮಗೆ ಒಂದು ಮೆಸೇಜನ್ನು ಕೊಡ್ತಾರೆ. ವಿದ್ಯಾರ್ಥಿಗಳೇ, ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬೇರೆ ಯಾವುದಾದ್ರೂ ಲೆಸನ್ ನಿಮಗೆ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಗ್ಲೀಷ್ ಲಿಟ್ರೇಚರ್ಗೆ ಸಂಬಂಧಪಟ್ಟಂತೆ ಅನೇಕ ಲೆಸನ್ಸ್ಗಳನ್ನು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ತುಂಬಾ ಸಿಂಪಲ್ ಆಗಿರತಕ್ಕಂತಹ ಸಮರಿಗಳನ್ನು ನಮ್ಮ ಚಾನಲ್ನಲ್ಲಿ ಕೊಡಲಾಗುತ್ತೆ. Thank you for watching. Let's meet again and keep learning. Bye bye.